ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲೊಂದು ಕಸ್ಟಮರ್ ಮನೆಗೆ ಹೋಗ್ಲಿಕ್ಕಿದೆ. ಅವರಿಲ್ಲಂತೆ ಇಲ್ಲಿ ಮನೆಯಲ್ಲಿ. ಪ್ರೀಪೇಯ್ಡ್ ಪಾರ್ಸಲ್ OTP ಕೊಟ್ಟರು. ಅವರ ಮನೆಯಲ್ಲಿ ಇಡ್ಲಿಕ್ಕೆ ಹೇಳಿದರು. ಅಲ್ಲಿ ಹೋಗಿ ಮನೆಯಲ್ಲಿ ಒಂದು ವೇಳೆ ಯಾರೂ ಇರಲಿಕ್ಕಿಲ್ಲ, ಅಲ್ಲಿ ಇಟ್ಟು ಹೋಗಿ ಅಂತ ಹೇಳಿದರು. ಮನೆ ಗೊತ್ತಿದೆ, ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ರಸ್ತೆ ಸರಿ ಇಲ್ಲ, ಕೆಸರು. ಇಲ್ಲಿ ಮೊದಲು ಕೆಸರಿತ್ತು, ಈಗ ಕಡಿಮೆ ಆಗಿದೆ ನೋಡಿ. ಇಲ್ಲಿ ಫುಲ್ ಕೆಸರಿದೆ, ಹೋಗ್ಲಿಕ್ಕೆ ಆಗಲ್ಲ ಮುಂದೆ. ಇದೇ ಮನೆ ಅವರದ್ದು, ಬ್ಲೂ ಕಲರ್. ಇಲ್ಲಿ ನಿಲ್ಲಿಸಿ ಅಲ್ಲಿ ಹೋಗಿ ಕೊಡ್ಲಿಕ್ಕೆ ಆಗ್ತದೆ ನೋಡಬೇಕು. ಯಾರಾದರೂ ಇದ್ದಾರಂತ ನೋಡ್ಬೇಕೀಗ. ಬಂದರು ಒಬ್ಬರು, ಅವರ ಕೈಗೆ ಕೊಡಬೇಕೀಗ ಪಾರ್ಸಲ್. ಕೊಟ್ಟು ಬಂದೆ. ಇಲ್ಲಿ ಪುನಃ ಎದುರು ಹೋಗ್ಬೇಕು ಇದೇ ರಸ್ತೆಯಲ್ಲಿ. ಆ ಕಡೆ ಒಂದು ಕಸ್ಟಮರಿಗೆ ಕೊಡಲಿಕ್ಕಿದೆ. ಹೇಗೆ ಹೋಗೋದು ಗೊತ್ತಿಲ್ಲ. ಇಲ್ಲಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು, ಆ ಗ್ಯಾಪಲ್ಲಿ ಪಾಸ್ ಆದೆ. ಇಲ್ಲಿ ಮುಂದೆ ಒಂದು ತೋಡಿದೆ, ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಇಲ್ಲಿ ಈ ನೀರಿನಿಂದ ರಸ್ತೆ ಎಲ್ಲ ಕೊಚ್ಚಿ ಹೋಗಿದೆ. ಮೊದಲು ಹೋಗ್ಲಿಕ್ಕೆ ಆಗ್ತಾ ಇತ್ತು ಆ ಕಡೆ, ಈಗ ಆಗಲ್ಲ. ಆ ಕಡೆ ಬರ್ತೇನೆ ಅಂತ ಹೇಳಿದರು ಕಸ್ಟಮರ್. ಇಲ್ಲಿ ನಿಲ್ಲಿಸಿ ಎದುರು ಹೋಗ್ಬೇಕೀಗ. ಇದು ಅಮೆಝಾನ್ ಪಾರ್ಸಲ್ ಅವರದ್ದು. ಬರ್ತೇನೆ ಅಂತ ಹೇಳಿದರು, ನೋಡಬೇಕು ಬಂದಿದ್ದಾರಂತ. ನೋಡಿ, ಪ್ರತಿ ವರ್ಷ ಇದೇ ಹಣೆ ಬರ. ಇಲ್ಲಿ ರಸ್ತೆ ಮಾಡುವುದು, ಮಳೆಗಾಲಕ್ಕೆ ಕೊಚ್ಚಿ ಹೋಗುದು. ಇದೇ ಬ್ರಿಡ್ಜ್ ನೋಡಿ, ಸಣ್ಣ ಬ್ರಿಡ್ಜ್. ಇದರಲ್ಲಿ ಪಾಸ್ ಆಗಬೇಕೀಗ. ಆ ಕಡೆ ಇದ್ದಾರೆ ಅಂತ ಹೇಳಿದರು ಅವರು, ನೋಡುವ ಇದ್ದಾರಂತ. ಅಪ್ಪ ಅಂತ ಹಾಕಿದ್ದಾರೆ ಇಲ್ಲಿ ಹೋಗ್ಬಾರ್ದು ಅಂತ, ಆದರೂ ಕೂಡ ಹೋಗ್ತಾ ಇದ್ದೇನೆ. ಇದ್ದಾರಲ್ಲಿ ಆ ಕಡೆ ನಿಂತಿದ್ದಾರೆ. ನೀವು ಬನ್ನಿ ಅಂತ ಹೇಳಿದರು, ಹಾಗಾಗಿ ನಾನೇ ಹೋಗ್ತಾ ಇದ್ದೇನೆ ಆ ಕಡೆ. ಈ ಸಲ ಸ್ವಲ್ಪ ಧೈರ್ಯ ಬಂದಿದೆ. ಲಾಸ್ಟ್ ಟೈಮ್ ಬಂದಾಗ ತುಂಬ ಭಯ ಆಗ್ತಾ ಇತ್ತು ಹೋಗ್ಲಿಕ್ಕೆ. ಆ ಕಡೆ ಸ್ವಲ್ಪ ಧೈರ್ಯ ಮಾಡಿ ಹೋಗ್ತಾ ಇದ್ದೇನೆ. ಅಲ್ಲಿ ಕೊಟ್ಟು ಬಂದೆ ಅವರಿಗೆ. ಹೇಳಿದೆ ನಾನು, ನನಗೆ ಕೂಡ ಫಸ್ಟ್ ಟೈಮ್ ಬಂದಾಗ ಭಯ ಆಗಿತ್ತು, ಈಗ ಅಷ್ಟು ಆಗಲ್ಲ ಅಂತ ಹೇಳಿದೆ. ನೀರಿನ ಫೋರ್ಸ್ ಕೂಡ ಸ್ವಲ್ಪ ಕಡಿಮೆ ಇದೆ, ಲಾಸ್ಟ್ ಟೈಮ್ ಜೋರಿತ್ತು. ಆ ಕಡೆ ತೋಡು ರಸ್ತೆ ಯಾವಾಗ ಸರಿ ಆಗ್ತದೆ ಅಂತ ಗೊತ್ತಿಲ್ಲ. ಅಲ್ಲಿಯವರೆಗೆ ಇಲ್ಲಿಂದಲೇ ಹೋಗ್ಬೇಕು ನಾವು. ಈಗ ಹೋಗ್ತಾ ಇದ್ದೇನೆ ರಿಟರ್ನ್ ನೆಕ್ಸ್ಟ್ ಲೊಕೇಶನ್ಗೆ. ಈ ಕಸ್ಟಮರು 3 ದಿವಸ ಆಯಿತು ನಾನು ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ. ಇವತ್ತು ರಿಸೀವ್ ಮಾಡಿ ಬಂದಿದ್ದಾರೆ. ಇವರಲ್ಲ ಕಸ್ಟಮರ್, ಇವರನ್ನು ಕಳಿಸಿದ್ದು. OTP ಕೇಳಿದೆ, ಅಮೆಝಾನ್ OTP ಅವರು ಕೊಟ್ಟರು ಕಾಲ್ ಮಾಡಿದಾಗ. ಆಮೇಲೆ ಇವರಿಗೆ ಕೊಟ್ಟು ಬಂದೆ. ಓಕೆ ಗೈಸ್, ಇವತ್ತಿಗೆ ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೇಗ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.